ವೀರಭದ್ರ ಅಣ್ಣ ನಮ್ ಜನಗಳಿಗೆಲ್ಲ ಹೇಳಿದ್ಯ ತಾನೆ? ಊನಣ್ಣ ಎಲ್ಲ ಅರೇಂಜ್ ಮಾಡಿದ್ದೀನಿ, ನೀವೇನು ಯೋಚನೆ ಮಾಡ್ಬೇಡಿ. ಒಂದೊಂದ್ ಏರಿಯಾಯಿಂದ 100 ಜನ ಲಾರಿಲಿ ಬರ್ತಾರೆ. ಒಬ್ಬೊಬ್ಬರಿಗೆ ಊಟ ಫುಲ್ ಬಾಟ್ಲು 50 ರೂಪಾಯಿ. ಇದುವರೆಗೂ ಯಾವ ಪಾರ್ಟಿ ಅವರು ಈ ತರ ಫಂಕ್ಷನ್ ಮಾಡಿರಬಾರ್ದು. 1965 ಅರಸನ ಫಂಕ್ಷನ್ ಬಿಟ್ರೆ ನೆಕ್ಸ್ಟ್ ನಮ್ದೇ. ಫುಲ್ ಯೂತ್ ನ ರೆಡಿ ಮಾಡಿದ್ದೀನಿ. ಪಾರ್ಟಿಯಿಂದ ಅರೇಂಜ್ಮೆಂಟ್ಸ್ ಎಲ್ಲ ಸೂಪರ್. 100% ನಮ್ದೇ ವಿಕ್ಟ್ರಿ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ, ಫಂಕ್ಷನ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು. ಬರ್ಲಿ ಬಿಡು. ಏನ್ ನಡೀತಿದ್ಯಾ ಇಲ್ಲಿ? ಇವತ್ ಸಂಜೆ ನಮ್ ಜಯರಾಜಣ್ಣಂದು ಮೀಟಿಂಗ್ ಇದೆ. ಪರ್ಮಿಷನ್ ಇದೆಯಾ? ಅಣ್ಣ ಅದೇನೋ ಪರ್ಮಿಷನ್ ಕೇಳ್ತಾವ್ರೆ. ಅದೇ ಅವನ್ದೇನ್ ಕೇಳ. ಏನು ಏನ್ರಯ್ಯ ನಿಮ್ ಗೋಳು? ಪರ್ಮಿಷನ್ ತೊಗೊಳಕ್ಕೆ ಶೂಟಿಂಗ್ ನಡೀತಾ ಇಲ್ಲ, ನಡೆಯೋದು ಮೀಟಿಂಗು. ಅದಕ್ಕೆ ಪರ್ಮಿಷನ್ ಇಲ್ಲದೆ ಮೀಟಿಂಗ್ ಮಾಡೋಂಗಿಲ್ಲ. ಮಾಡೇ ಮಾಡ್ತೀವಿ. ಇವಾಗ ಏನು ಇಲ್ಲ. ಮೀಟಿಂಗ್ ಅಲ್ಲಿ ಯಾರಿಗೆ ಏನೇ ಹೆಚ್ಚು ಕಡಿಮೆ ಆದ್ರೂ ನಿಮ್ಮನ್ನ ಒಳಗ್ ಹಾಕ್ಬೇಕಾಗತ್ತೆ. ಪರ್ಮಿಷನ್ ತಗೊಂಡು ಮೀಟಿಂಗ್ ಮಾಡಿ ಸರ್. ಹೇಳೋ. ಮೀಟಿಂಗ್ ಮಾಡೋಕೆ ಪೊಲೀಸ್ ಪರ್ಮಿಷನ್ ಬೇರೆ ತಗೋಬೇಕಂತೆ. ಹೌದೌದು, ನಾನು ಮರ್ತೋಗಿದ್ದೆ. ಸರಿ, ಏರಿಯಾ ಸ್ಟೇಷನ್ಗೆ ಹೋಗಿ ಆ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋದಕ್ಕೇನೋ ಫೀಸ್ ಇರ್ತದೆ, ಕಟ್ಬಿಡು, ಮೆನ್ ಕಳಿಸ್ತಾರೆ. ಸರಿ ಅಣ್ಣ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ತುಂಬಾ ಬ್ಯುಸಿ ಆಗಿದ್ದೀರಾ? ಏನ್ ಮಾಡೋದು, ಕೆಲಸ ಮಾಡ್ಲೇಬೇಕಲ್ಲ. ನೀವೇ ಹೋಗ್ಕೊಟ್ ಬನ್ನಿ. ಸರಿ ಸರ್. ಹೇಳಿ, ಏನ್ ವಿಷಯ? ಇವತ್ತು ಸಾಯಂಕಾಲ ನಮ್ಮ ಅಣ್ಣಂದು ಪಬ್ಲಿಕ್ ಮೀಟಿಂಗ್ ಇದೆ. ಅದೇನೋ ಪರ್ಮಿಷನ್ ತಗೋಬೇಕು ಅಂತ ನಿಮ್ SI ಹೇಳ್ದ. ಅದಕ್ಕೆ ನಾವೇ ಬಂದ್ವಿ. ನೋಡಿ, ಮೊದಲು DC ಇಂದ ಪರ್ಮಿಷನ್ ತಗೋಬೇಕು. ಕಮಿಷನರ್ ಇಂದ ನಮ್ಗೆ ಆರ್ಡರ್ ಬರ್ಬೇಕು. ಅಲ್ಲಿವರೆಗೂ ಕಾಯಕ್ಕಾಗಲ್ಲ ರೀ. ಇವತ್ತು ನಮ್ ಜಾತಿ ಜನ ಎಲ್ಲ ಸೇರ್ತಾ ಇದಾರೆ. ನಮ್ ಪವರ್ ಏನು ಅಂತ ನಮ್ ಆಪೋಸಿಟ್ ಪಾರ್ಟಿ ಅವ್ರಿಗೆ ತೋರಿಸ್ಬೇಕು. ಇವತ್ ಮೀಟಿಂಗ್ ನಡೀಲೇಬೇಕು. DC ಸಾಹೇಬ್ರು ಊರಲ್ಲಿಲ್ಲ. ನಮ್ಮಲ್ಲಿರೋ ಮೆನ್ನೆಲ್ಲ ಚಾಮರಾಜನಗರದ ಕಮ್ಯುನಲ್ ಕ್ಲಾಸ್ ಕಳಿಸಿದ್ದೀನಿ. ಬರೋಕೊಂದ್ ವಾರ ಆಗತ್ತೆ. ಯಾವ್ದಕ್ಕೊಂದು ಲೆಟರ್ ಕೊಟ್ಟು ಹೋಗಿ ಮೀಟಿಂಗ್ ಯಾವ ಸಂಜೆ ಇಟ್ಕೋಬೇಕು ಅಂತ ನಾನು ಹೇಳ್ತೀನಿ. ಮೆನ್ಸ್ ಇಲ್ಲ ಅಂದ್ರೇನು? ವುಮೆನ್ಸ್ ನ ಕಳ್ಸಿ. ಕಳಿಸ್ಬೋದು. ನಮ್ ಸ್ಟೇಷನ್ ಅಲ್ಲಿ ಮೆನ್ಗಿಂತ ವಿಮೆನ್ಗೆ ಪವರ್ ಜಾಸ್ತಿ. ಏನ್ರಮ್ಮ? ಏ ಸರ್ಕಲ್ ಕಿರ್ಚ್ಬೇಡ. ಇಲ್ಲಿ ಕೂತಿರೋದು ಹುಲಿ. ಮೀಸೆ ಬಿಟ್ಟು ಮಾತ್ರಕ್ಕೆ ಮಿಯಾವನ್ನೋ ಬೆಕ್ಕಗಳೆಲ್ಲ ಹುಲಿ ತರ ಗರ್ಜನೆ ಮಾಡಕ್ಕಾಗಲ್ಲ. ನಮ್ ಬ್ಯಾಕ್ ಗ್ರೌಂಡ್ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ. ಚಿಟ್ಕೆ ಹೊಡೆದ್ರೆ ಸಾಕು, ನಮ್ ಹುಡುಗರು ನಿನ್ನ ಚಿಂದಿ ಉಡಾಯಿಸ್ಬಿಡ್ತಾರೆ. ಹಂದಿ ಹಿಂಡೆಷ್ಟೇ ಇದ್ರು ನೆಲ ಗುದ್ದಿ ಗೆಣಸ್ ಕೆತ್ಬೋದು. ಹುಲಿ ತರ ಪಂಜಾಬಿ ಸಕ್ಕಾಗಲ್ಲ. ಏ ಕಾಕಿ, ಸುಮ್ನೆ ಇದ್ರೆ ಬಾಯ್ ಬಂದಂಗೆಲ್ಲ ಮಾತಾಡ್ತೀಯ ನೀನ್. ಅಮ್ಮ ಅನ್ನೋ ಪದನ ಸೈವ ಕರೆದ್ರೆ ಅಡ್ಡ ನುಂಗಾಕ್ಬಿಡ್ತೀನಿ. ಕಾನ್ಸ್ಟೇಬಲ್ಸ್, ಗೇಟ್ ಕ್ಲೋಸ್ ಮಾಡಿ. ಒಬ್ಬ ಕೂಡ ಹೊರಗಡೆ ಹೋಗ್ಬಾರ್ದು. ಏಯ್ ತೆಗಿಯೋ ಗೇಟ್ನ. ಏಯ್ ಬೇಡ, ಒಂದ್ರೆ ಸಾಯಿಸ್ಬಿಡ್ತೀನಿ. ಓಟಿಂಗ್ ಅವ್ರಿಗೆ ಅಂತ ಹೇಳ್ಬಾರ್ದು. ಹಂಗಾಕಿ. ಏ ಮೆಂಟ್ಲು ಬಿಡ ಅವ್ರನ್ನ. ಏಯ್ ನಿನ್
ಕೊಡಿಯೋ ಬುಲೆಟ್ ಯಾಕೆ ಬೇಸ್ ಮಾಡ್ತೀಯಾ ಬಾರ್ನಲ್ಲಿರೋ ನಮ್ ಯೋಧರಿಗಾದ್ರೂ ಯೂಸ್ ಆಗತ್ತೆ. ಯಾಕೋ ಹಿಂಗ್ ಮೆರಿತಾ ಇದ್ಯಾ? ಯಾವ ಊರಿಂದ ಬಂದವ್ ನೀನು? ಗಂಡು ಮೆಟ್ಟಿದ ನಾಡಿಂದ ಬಂದಿರೋ ಗಂಡು ಚಂದಪ್ಪ ಹುಲಿಯಾಳ್. ಅಯ್ಯ ಮನೆಯಾಳ್ ನನ್ನ ಮಗನೇ. ನಿನ್ನಂತವ್ರಿಗೆ ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಸಿಂಧು ನೀರ್ ಕುಡಿಸಿರೋ ವಂಶ ಕಣೋ ನಮ್ದು. ನಿನ್ನಂತ ಕಿತ್ತೋದ್ ಕ್ರಿಮಿನಲ್ಗಳನ್ನ ಒದ್ದು ಒಳಗಡೆ ಹಾಕಿ ಉಚ್ಚೆ ಕುಡಿಸಿರೋ ಉತ್ತರ ಕರ್ನಾಟಕದ ಹುಲಿ ಕಣೋ ನಾನು. ಆಳೋ ಅರಸನಿಗೆ ಅನುಭವ ಇರಬೇಕು, ತಿದ್ದೋ ಬುದ್ಧಿ ಇರಬೇಕು, ಮನಸ್ಸಲ್ಲಿ ಹೊಸ ಕನಸಿರ್ಬೇಕು. ಇದ್ಯಾವುದೂ ಇಲ್ದೆ ಮುಗ್ಧ ಜನಗಳನ್ನ ಹೊಡೆದು ಮಾಡೋ ಬೀದಿ ರೌಡಿಗಳು ನೀವು. ನೀವೇನೋ ಎಲೆಕ್ಷನ್ ನಿಂತು ಜನಗಳ ಸೇವೆ ಮಾಡ್ತೀರಾ? ನಿಮ್ಗೆ ಏನ್ ಯೋಗ್ಯತೆ ಇದೆ? ಯಾವ ಹಿಸ್ಟ್ರಿ ಇದೆ? ಎಲೆಕ್ಷನ್ ಅಲ್ಲಿ ಗೆಲ್ಲೋಕ್ ಬೇಕಾಗಿರೋದು ಒಳ್ಳೆತನ ಅಲ್ಲ ಕಣೋ, ವರ್ಚಸ್ಸು, ಸಿನ್ಸಿಯರಿಟಿ ಅಲ್ಲ ಕಣೋ, ಪಾಪ್ಯುಲಾರಿಟಿ. ನಮ್ಮ ಅಣ್ಣನ ಹಿಂದೆ ಇರೋ ಪಾಪ್ಯುಲಾರಿಟಿ, ಪಬ್ಲಿಸಿಟಿ ಸಾಕು ನಾನ್ ಗೆದ್ದು ಅಸೆಂಬ್ಲಿಗೆ ಬರೋಕೆ. ನಮ್ ಕರ್ನಾಟಕದಲ್ಲಿ ಎಳೆ ಮಕ್ಕಳು ನಿಮ್ ಪಾಪ್ಯುಲಾರಿಟಿ ಪಬ್ಲಿಸಿಟಿ ಮಸ್ಟ್. ಪಾಪ್ಯುಲಾರಿಟಿ ವರ್ಕೌಟ್ ಆಗೋದೇ ಆದ್ರೆ ಎರಡೆರಡು ಕಡೆ ಎಲೆಕ್ಷನ್ ನಿಂತ್ಕೊಂಡಿದ್ದ ಚಿರಂಜೀವಿ ಆಗ್ಲಿ ಗೆದ್ದಿದ್ದು ಒಂದೇ ಒಂದ್ ಕಡೆ ಕಣೋ. ಪುಟ್ಕೋಸಿ ನನ್ ಮಗನೇ, ನಮ್ಮಂತವ್ರು ಎಲೆಕ್ಷನ್ ನಿಲ್ಬಾರ್ದು ಅಂತ ಯಾವ ಕಾನೂನು ಬರ್ದಿಲ್ವೋ? ಎಲೆಕ್ಷನ್ ನಿಂತೇ ನಿಲ್ತೀವಿ, ಗೆದ್ದೇ ಗೆಲ್ತೀವಿ. ನಿನ್ನ ಈ ಊರಿಂದ ಓಡಿಸ್ತೀವೋ? ನಿಮ್ ಹಂಗೆ ಬಿರ್ಗಾಳಿ ತರ ಬೀಸ್ತೀವಿ, ಬುಡ್ ಸಮೇತ ಕಿತ್ತಾಕ್ತಿವಿ ಅಂತ ಬಾಯ್ ಬಡ್ಕೊಂಡವರೆಲ್ಲ 8 ದಿಕ್ಕುಗೂ ದಿಕ್ಕಾಪಾಲ ಓಡೋಗ್ಬಿಟ್ರು. ಬೇಕಂದ್ರೆ ಕೊಳ್ಳೇಗಾಲದ ಶಾಸ್ತ್ರ ಕೇಳು, ಅವ್ರ ಅಡ್ರೆಸ್ ಸಿಕ್ಕಲ್ಲ. ನಡೆಯೋವಾಗ ಇಡುವುದ್ರೆ ಟೈಮ್ ಚೆನ್ನಾಗಿಲ್ಲ ಅಂತ ಜಾತಕ ತೋರಿಸಿ ಪರಿಹಾರ ಕೇಳೋ ಈ ನಮ್ಮ ಮುಗ್ಧ ಜನ ಎಲೆಕ್ಷನ್ ಬಂದಾಗ ತಮ್ಮ ಭವಿಷ್ಯದ ಬಗ್ಗೆನೂ ಚಿಂತೆ ಮಾಡದೆ ನಿಮ್ಮಂತವ್ರಿಗೆ ಓಟ್ ಹಾಕ್ತಾರೆ. ಗೆದ್ದು ಬರೋ 224 ಜನ MLAಗಳಲ್ಲಿ ಯಾವನೋ ಒಬ್ಬ ಒಳ್ಳೆಯವನು ಬರ್ತಾನೆ, ಕತ್ಲಲ್ಲಿರೋ ನಮ್ಮನ್ನ ಕೈ ಹಿಡಿದೆತ್ತಿ ಕಣ್ಣೀರೋಸಿ ಕಾಪಾಡ್ತಾನೆ ಅಂತ ಇವತ್ತಿನವರೆಗೂ ಕಾಯ್ತಾ ಇದ್ದಾರೆ. ಅಂತ ಅಮಾಯಕರಿಗೆ ಯಾಕೋ ಮೋಸ ಮಾಡ್ತೀರಾ? ಹಾಗಲ್ರ ಪೊಲೀಸ್ ಆಗಿ ಪೊಲಿಟಿಷಿಯನ್ ತರ ಮಾತಾಡ್ತಾನೆ. ನಿನಗೆ ಜನಗಳ ಮೇಲೆ ಅಷ್ಟೊಂದು ಕನಿಕರ ಇದ್ರೆ ಅದೇನೋ ಒಬ್ಬ ಸಾಕು ಉದ್ಧಾರ ಮಾಡಕ್ಕಂದಲ್ಲ. ಆ ಒಬ್ಬ ನೀನೇ ಯಾಕಾಗ್ಬಾರ್ದು? ತಾಕತ್ತಿದ್ರೆ ಎಲೆಕ್ಷನ್ ನಿಂತು ಗೆದ್ದು ತೋರ್ಸು. ನಮ್ ತಾಯಿ ಯಾವಾಗ್ಲೂ ಹೇಳ್ತಾ ಇದ್ರು, ಶುಕ್ರವಾರ ಶುಕ್ರ ದೆಸೆಯಲ್ಲಿ ಹುಟ್ಟಿರೋ ಶುಕ್ರಾಧಿಪತಿ ನಾನು ಅಂತ. ನಾನು ಹೆಜ್ಜೆ ಇಟ್ ಕಡೆ ಹಸಿರು, ಕೆಣಕದ ಮೇಲೆ ಕಂಡ್ಬಿಟ್ರೆ ಗುಡುಗು ಸಿಡ್ಲು. ನಮ್ಮಂಥ ನಿಷ್ಠೆಯಿಂದ ಕೆಲಸ ಮಾಡೋರ್ನ ಕಂಡ್ರೆ ಆ ಭಗವಂತನೇ ಆಶೀರ್ವಾದ ಮಾಡ್ತಾನೆ. ನನ್ನ ಪವರ್ ಕಾರ್ಬಾರ್ ನೋಡ್ಬೇಕಂತ ಅಷ್ಟೊಂದು ಆಸೆ ಇದೆಯಾ? ಇಂಟರ್ವಲ್ ಆದ್ಮೇಲೆ ತೋರಿಸ್ತೀನಿ. ಆಸಿಫ್ ಅಲಿ ಸರ್, ಅರೆಸ್ಟ್ ಹಿಮ್. ಯಸ್ ಸರ್.